ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ನ್ಯೂ ಡೇ ನ್ಯೂ ಲಾಗ್. ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ನಮ್ಮ ಶಿಶಿರದು. ಸೊ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ದಿವಸ ನನ್ನ ಲೈಫ್ ಬಗ್ಗೆ ಮಾತಾಡ್ತೀನಿ, ನನ್ನ ಜೀವನದ ಬಗ್ಗೆ ಮಾತಾಡ್ತೀನಿ. ಅದು ಮುಗಿದ್ಮೇಲೆ ಮತ್ತೆ ಓಡಾಡ್ತೀನಲ್ಲ, ಆವಾಗ ಮತ್ತೆ ನಿಮಗೋಸ್ಕರ ಬೇರೆ ಪ್ಲೇಸಸ್ಸು, ಸರ್ವೀಸಸ್ಸು, ಸ್ಪೆಷಲ್ಲು ಇದೆಲ್ಲ ತೊಗೊಂಡ್ಬರ್ತೀನಿ. ಓಕೆ. ಸೊ ಏನು ಗೊತ್ತಾ, ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತಾ ಇರೋದು, ನೀವು ನೋಡಿದ್ದೀರಾಗಲೇ ತಮ್ಮನೇಲಲ್ಲಿ ನ್ಯೂಸ್ ಪೇಪರ್ ಲಾಬಿನ ಕಷ್ಟನೋ ಅಥವಾ ನಮ್ಮ ನ್ಯೂಸ್ ಪೇಪರ್ ಏಜೆನ್ಸಿಯವ್ರ ಜೀವನನೋ ಅದೆಲ್ಲ. ಸೊ ನ್ಯೂಸ್ ಪೇಪರ್ ಏಜೆನ್ಸಿ ಅಥವಾ ನ್ಯೂಸ್ ಪೇಪರ್ ಸ್ಟಾಲ್ ಇಡಬೇಕು ಅಂದರೆ ಏನು ಮಾಡಬೇಕು, ನ್ಯೂಸ್ ಪೇಪರ್ ಸ್ಟಾಲಲ್ಲಿ ಎಷ್ಟು ದುಡ್ಡು ಸಿಗುತ್ತೆ, ಹೇಗೆ ಬದುಕು ನಡೀತಾ ಇದೆ ಅವ್ರದ್ದು, ಅವ್ರ ಜೀವನ ಏನು ಅಂತ ನೋಡೋಣ ಈ ಸಂಚಿಕೆಯ ತುದಿಯಲ್ಲಿ. ಅದಕ್ಕೂ ಮೊದಲು ನಾವು ನ್ಯೂಸ್ ಪೇಪರ್ ಸ್ಟಾಲ್ಗೆ ಹೋಗೋಕ್ಕೆ ಏನು ಕಾರಣ ನೀವು ನೋಡ್ಬೋದು. ನಾವು 6-7 ಕಿಲೋಮೀಟ್ರು ಪ್ರತಿದಿನ ಹೋಗ್ಬಿಟ್ಟು ಪೇಪರ್ ತರ್ತೀವಿ. ನ್ಯೂಸ್ ಪೇಪರ್ ತರೋಕ್ಕೆ 6-7 ಕಿಲೋಮೀಟ್ರ್ ಹೋಗ್ತಿದ್ದೀವಿ. ಈ ನಮ್ಮ ಲೇಔಟು ಬರೀ ಒಂದೇ ಒಂದು ಪೇಪರ್ನ ತಗೋತಾ ಇದೆ, 1 ಅಥವಾ 2 ಪೇಪರು. ಅದು ನಮ್ಮ ವಿಚಾರಧಾರೆಗಾಗಲಿ, ನಮ್ಮ ಸಿದ್ಧಾಂತಕ್ಕಾಗಲಿ, ಆಮೇಲೆ ನಾವೊಬ್ಬ ಪತ್ರಕರ್ತರು ಮತ್ತು ಪತ್ರಿಕೋದ್ಯಮ ವಿದ್ಯಾರ್ಥಿಗಳು, ಎವರ್ಗ್ರೀನ್ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು. ನಮಗೆ ನಮ್ಮದೇ ಒಂದಿದೆ, ಒಂದು ಲೇಔಟ್ ಚೆನ್ನಾಗಿರಬೇಕು, ನ್ಯೂಸ್ ಯಾವ್ದು ತಗೋತಾರೆ, ಹೆಡ್ಲೈನ್ಸ್ ಯಾವ್ದು ತಗೋತಾರೆ, ಇದು ಒಂದು ಅಧ್ಯಯನಕ್ಕೆ ಯೋಗ್ಯವಾಗಿರಬೇಕು, ಮತ್ತು ಅಲ್ಲಿ ಅತಿಯಾದ ಸುಳ್ಳಾಗಲಿ ವಿಜೃಂಭಣೆ ಆಗಲಿ ಇರಕೂಡ್ದು. ನಮಗೆ ಆ ಪತ್ರಿಕೆಗಳು ಇಲ್ಲಿ ಲಭ್ಯ ಇಲ್ಲ, ಅದನ್ನು ಹಾಕೋದೇ ಇಲ್ಲ, ಅದನ್ನು ಯಾರೂ ತಗೊಳ್ತಾನೇ ಇಲ್ಲ. ಸೊ ಈ ಒಂದು ಕಂಪ್ಲೇಂಟ್ ಒಂದಾದರೆ, ಇನ್ನೊಂದು ಅಂದರೆ ನಾವು ಕೇಳಿದ್ದು ಓಕೆ ನಮಗೆ ಆ ಪತ್ರಿಕೆ ಎಲ್ಲ ಕೊಡಲ್ಲ, ನೀವು ಈಗ ಹಾಕ್ತಿದ್ದೀರಲ್ಲ ಲೇಔಟಲ್ಲಿ ಅದೇ ಪತ್ರಿಕೆನೇ ಕೊಡಿ ಅಂತಂದರೆ ಅಲ್ಲೂ ಇಶ್ಯೂ ಇಲ್ಲ, ನಾವು ಎಕ್ಸ್ಟ್ರಾ ಕೇಳಿದ್ದೀನಿ ಕೊಡ್ತಾ ಇಲ್ಲ. ಈಗ ಮೊನ್ನೆ ಬಂದವರಿಗೆ ಕೊಡ್ತಿದ್ದಾರೆ, ನಾವು 2 ಇಯರ್ಸಿಂದ ಇದ್ದೀವಿ ಕೊಡ್ತಿಲ್ಲ. ಇದಕ್ಕೂ ಮೊದಲು ಒಂದು ಇನ್ಸಿಡೆಂಟ್ ಆಗಿದೆ. ಇವರೇ ಪೇಪರ್ ಹಾಕ್ತಾಯಿದ್ರು, ನಮಗೆ ನ್ಯೂಸ್ ಪೇಪರ್ ಹಾಕ್ತಾಯಿದ್ರು. ಸೊ ನಮಗೆ ಮಧ್ಯೆ ಏನು ಮಾಡೋದು, ನಾವು ಪ್ರಜಾವಾಣಿ ತರಿಸ್ತಾ ಇದ್ವಿ. ಪ್ರಜಾವಾಣಿನ ತಿಂಗಳಲ್ಲಿ ಒಂದು 2-3 ದಿವಸ ಸ್ಕಿಪ್ ಮಾಡಿಬಿಟ್ಟು ಇನ್ನೂ 3 ಜಾಸ್ತಿ ಆಗ್ತಾ ಬಂತು. ಅದು ಆಮೇಲೆ ವಿಜಯ ಕರ್ನಾಟಕ, ವಿಜಯವಾಣಿ ಇಂಥದ್ದನ್ನು ಹೇರೋದು ನಮ್ಮ ಮೇಲೆ, ವಿಜಯ ಕರ್ನಾಟಕ ಎಸ್ಪೆಷಲಿ ನಮ್ಮ ಮೇಲೆ ಹೇರೋದು, ತಗೊಳ್ಳೇಬೇಕು, ಇವತ್ತು ಪ್ರಜಾವಾಣಿ ಕೊಟ್ಟೇ ಇಲ್ಲ, ಈ ಥರ. ಸೊ ಈ ಥರ ಮಾಡಿ ಇವನ್ ನ್ಯೂಸ್ ಸ್ಟಾಲಲ್ಲೂ ಕೂಡ ನೀವು ನೋಡಬೇಕು, ಪ್ರಜಾವಾಣಿಗಿಂತ ಜಾಸ್ತಿ ವಿಜಯ ಕರ್ನಾಟಕ ಹಾಕಿರ್ತಾರೆ, ವಿಜಯವಾಣಿ ಹಾಕಿರ್ತಾರೆ. ಅದು ಯಾಕೆ ಏನು ಅಂತಂದರೆ, ಅವರು ನಮಗೆ ಜಾಸ್ತಿ ಕಮಿಷನ್ ಕೊಡ್ತಾರೆ, ಆಮೇಲೆ ವಾಪಸ್ ತಗೋತಾರೆ, ಪ್ರಜಾವಾಣಿಯವ್ರು ತಗೊಳ್ಳಲ್ಲ, ಆಮೇಲೆ ಹಿಂದೂನವ್ರು ಹಾಗೇನೆ, ಈ ಥರ ಕಂಪ್ಲೇಂಟ್ ಇದೆ. ಇದೆಲ್ಲ ಆಯಾಯ ನ್ಯೂಸ್ ಪೇಪರ್ ಏಜೆನ್ಸಿಗಳ ಮಾರ್ಕೆಟಿಂಗ್ ಅವರು ಪರಿಹರಿಸ್ಕೋಬೇಕು, ಅಥವಾ ಅವರಿಗೆ ಬೇಡವಾ ಏನೋ ಯಾರಿಗೆ ಗೊತ್ತು. ಒಟ್ಟಿನಲ್ಲಿ ನಮಗೆ ಅಂತೂ ನ್ಯೂಸ್ ಪೇಪರು ಇಲ್ಲ, ನಮಗೆ ಬೇಕಾದ ನ್ಯೂಸ್ ಪೇಪರು ಇಲ್ಲ. ನಮಗೆ ಬೇಕಾದ ನ್ಯೂಸ್ ಪೇಪರು ಮತ್ತು ಸಿದ್ಧಾಂತ ಇವುಗಳೆಲ್ಲದರ ಘರ್ಷಣೆ ಮಧ್ಯೆ ಕೊಡೋದಾರು ಕೊಡಯ್ಯ ಒಂದು ಸ್ವಲ್ಪ ಅಂತಂದರೆ ಅದು ಕೊಡ್ತೇನೆ. ಸೊ ಒಟ್ಟಿನಲ್ಲಿ ನಾವು 3-4 ಕಿಲೋಮೀಟ್ರು ಹೋಗಬೇಕಾಗಿದೆ. ಇದು ಕೇವಲ ನ್ಯೂಸ್ ಪೇಪರ್ ಲಾಬಿ ಅಂತಲ್ಲ, ಇವನ್ ನಮ್ಮ ನ್ಯೂಸ್ ಚಾನೆಲ್ಗಳಿದ್ದಾಗಲೂ ಅದೇ ಥರ ಒಂದು ಲಾಬಿ. ಇವಾಗ ಒಂದು ಕನ್ನಡ ಅಂತ ಬದಲಾಗಿದೆ. ಆ ನ್ಯೂಸ್ ಚಾನೆಲು ಮೊದಲು ಒಂದು ಹೆಸರಲ್ಲಿತ್ತು. ಆ ಚಾನೆಲ್ ಶುರುವಾದಾಗ ನಮ್ದು ಆಲ್ಮೋಸ್ಟ್ 2 ಇಯರ್ಸ್ ಆಗಕ್ಕೆ ಬಂದಿತ್ತು, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಅವ್ರು ಏನು ಮಾಡಿದರು ಅಂದರೆ, ಇಮ್ಮಿಡಿಯೇಟಾಗಿ ಕಾಂಪಿಟೇಷನ್ ಇದ್ದಿದ್ದು, ಇಮ್ಮಿಡಿಯೇಟಾಗಿ ಥ್ರೆಟ್ ಇದ್ದು ನಮ್ಮ ವಾಹಿನಿಯಿಂದ. ಸೊ ಹಾಗಾಗಿ ದಕ್ಷಿಣ ಕನ್ನಡ ಎಲ್ಲೆಲ್ಲಿ ಆ ಬಲಪಂಥೀಯ ವೀಕ್ಷಕರು ಹೆಚ್ಚಿದ್ದಾರೆ ಅಂತ ಅನಿಸುತ್ತೋ ಅಲ್ಲೆಲ್ಲ ನಮ್ಮ ಸುದ್ದಿ ಟಿ ವಿಯನ್ನು ಬರೆದೋದಂಗೆ ಮಾಡಿದರು. ಸೊ ಕೇಬಲ್ ಆಪ್ರೇಟರ್ಸ್ ಲೆವೆಲಲ್ಲೇ ಆ ಲಾಬಿ ಮಾಡಿ ಬಂದ್ ಮಾಡಿದ್ರು. ಸೊ ಅವಾಗೇನಾಗುತ್ತೆ, ಚಾನೆಲ್ಲೇ ಬರೆದೋದಾಗ ವೀಕ್ಷಕರು ನಿಂತ್ಕೊಂಡ್ಬಿಡ್ತಾರೆ. ವೀಕ್ಷಕರು ನಿಂತ್ಕೊಂಡ್ಬಿಟ್ರೆ TRP ಬಿದ್ದೋಗುತ್ತೆ. TRP ಬಿದ್ದ ತಕ್ಷಣ ಇನ್ವೆಸ್ಟರ್ಸ್. ಸೊ ದಿಸ್ ವಾಸ್ ಅನದರ್ ಅಟ್ಯಾಕ್. ಇದೇ ಥರ ಇವಾಗ ನ್ಯೂಸ್ ಪೇಪರ್ 1-2-3 ಟಾರ್ಗೆಟ್ ಇದೆ, ಅದು ಜನರಿಗೆ ತುಂಬ ಬೇಕಾಗಿದೆ, ಜನರಿಗೆ ತುಂಬ ಬೇಡಿಕೆ ಇದೆ, ಹತ್ತಿರ ಇದೆ. ಆದರೆ ಆ ನ್ಯೂಸ್ ಪೇಪರ್ ಅವ್ರ ನೆಗ್ಲಿಜೆನ್ಸಿನೋ, ಅಥವಾ ನ್ಯೂಸ್ ಪೇಪರ್ ಇವರಿಗೆ ಬೇಡನೋ, ಅಥವಾ ಇವ್ರ ಲಾಬಿ ಅವ್ರಿಗೆ ಗೊತ್ತಾಗ್ತಾ ಇಲ್ವೋ, ಏನೋ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಆ ನ್ಯೂಸ್ ಪೇಪರ್ ಸರ್ಕ್ಯುಲೇಷನ್ಗಳು ಯಾವ್ಯಾವ ನಾನು ಮೆನ್ಷನ್ ಮಾಡಲ್ಲ, ಅವರು ಅರ್ಥ ಮಾಡ್ಕೋಬೇಕು. ಆಯಾಯ ನ್ಯೂಸ್ ಪೇಪರ್ ಸರ್ಕ್ಯುಲೇಷನ್ನು
ಎಲ್ಲಿ ಹೊಡ್ಸ್ಕೊತಾ ಇದೆ ಅನ್ನೋದನ್ನು ಆ ಮಾರ್ಕೆಟಿಂಗ್ ಅವರು ನೋಡ್ಕೊಬೇಕು, ಸೇಲ್ಸ್ ಅವ್ರು ನೋಡ್ಕೊಬೇಕು. ಇದು ಈ ಥರ ಆಗ್ತಿದೆ ಅನ್ನೋದು ನಾನು ಯೂಸರ್ ಎಂಡಿಂದ, ಒಬ್ಬ ಕಸ್ಟಮರ್ ಎಂಡಿಂದ ಹೇಳಬೇಕಾಗಿದ್ದು ನನ್ನ ಕರ್ತವ್ಯ ಅಂತ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ, ಹೇಳ್ತಾ ಇದ್ದೀನಿ. ಸೊ ಬನ್ನಿ, ನಾವು ಏನು ಸ್ಟ್ರಗಲ್ ಮಾಡ್ತೀವಿ, ಆಮೇಲೆ ಒಂದು ನ್ಯೂಸ್ ಪೇಪರಿಗೆ ಎಷ್ಟು ದೂರ ಹೋಗ್ತೀವಿ, ಮತ್ತು ಅಲ್ಲಿ ನ್ಯೂಸ್ ಪೇಪರ್ ಸ್ಟಾಲ್ ಅವ್ರದ್ದು ಏನು ಜೀವನ ಅಂತ ನೋಡೋಣ. ಸೊ ಇವಾಗ ನಾವು ಇಲ್ಲಿ ಬಂದು ಪ್ರತಿದಿನ ನ್ಯೂಸ್ ಪೇಪರ್ ತಗೋತೀವಿ. ಆಲ್ಮೋಸ್ಟು 3 ನ್ಯೂಸ್ ಪೇಪರ್ ತಗೋತೀವಿ ನಮ್ಮ ಬಿಲ್ಚಿಗೆ ತಕ್ಕಂತೆ. ಬನ್ನಿ ನ್ಯೂಸ್ ಪೇಪರ್ ತಗೊಳ್ಳೋಣ. ಸೊ ನಾವು ಕೇಳ್ತಾ ಇರೋದು ಇದು, ಮತ್ತು ನಮ್ಗೆ ಬೇಕಾಗಿದೆ ಇಲ್ವಲ್ಲ, ಖಾಲಿ ಆಗೋಗಿದೆ. ಇಷ್ಟೊತ್ತಿಗೆ ನಮ್ಗೆ ಬೇಕಾಗಿದೆಲ್ಲ ಖಾಲಿ ಆಗೋಗಿರುತ್ತೆ ನಾವು ಹತ್ತದಿಂದ ಬರೋಷ್ಟರಲ್ಲಿ. ಸೊ ನಮಗೆ ಇದು, ಸೊ ನಮಗೆ ಬೇಕಾಗಿದ್ದು ಎಲ್ಲ ಖಾಲಿ ಆಗೋಗಿರುತ್ತೆ. ಇಲ್ಲಿ ಎತ್ಕೊಂಡು ಹೋಗ್ತೀವಿ ಅಷ್ಟು ಸಾರಿ. ಸೊ ಇದು ಒಂದು ದೊಡ್ಡ ನ್ಯೂಸ್ ಪೇಪರ್ ಲಾಬಿ ಅವರದ್ದು. ಓಕೆ, ಸೊ ಎಷ್ಟಾಗಿದೆ, 14, 19, ಸೊ ಡೈಲಿ ಒಂದು 19ರಿಂದ 22, 23 ರೂಪಾಯಿವರೆಗೆ ಪೇಪರಿಗಾಗಿ ನಮ್ಮ ಖರ್ಚಿರುತ್ತೆ. 50 ವರ್ಷ ಆಯ್ತು, ನಾನು ಬಂದು 5 ವರ್ಷ ಆಯ್ತು. ನಮ್ಮ ಅಪ್ಪ ಮಾಡ್ತಾ ಇದ್ರು ಮುಂಚೆ, ಈಗ 5 ವರ್ಷ ನಾನು ಮಾಡ್ತಾ ಇದ್ದೀನಿ. ಇವಾಗ ಅಪ್ಪ ಏನು ಮಾಡ್ತಿದ್ದಾರೆ, ಮನೆ ರಿಟೈರ್ಡ್? ಓಕೆ ಓಕೆ. ನೀವು ಒಬ್ರೇನಾ? ಇಲ್ಲ, 3 ಜನ. ಅಣ್ಣ ಲೆಕ್ಚರರ್, ರಮೇಶ್ ಅವರು MSc ಮಾಡಿದ್ದಾರೆ, ಅವರು ಕೆಲ್ಸಕ್ಕೆ ಹೋಗ್ತಾರೆ. ನಾನು ಇಲ್ಲಿ 3 ಜನ. ನಮ್ಮ ಅಣ್ಣ ಲೆಕ್ಚರರ್, ನಮ್ಮ ಅಕ್ಕ ಮದುವೆ ಆಗಿದೆ, ಅವರು MSc ಮಾಡಿದ್ದಾರೆ, ಅವರು ಕೆಲ್ಸಕ್ಕೆ ಹೋಗ್ತಾರೆ. ಅದಾದ್ಮೇಲೆ ನಾನು 3ನೇ. ನಿಂದು ಮದುವೆ ಆಗಿದೆಯಾ? ಇಲ್ಲ ನೀವಿಂದಾಗ ಯಾರು ಹೆಣ್ಣು ಮಾಡ್ತಾರೆ ಇಲ್ಲಿ? ಅಮ್ಮ ಬರ್ತಾರೆ ಮೇಡಮ್. ಬೆಳಿಗ್ಗೆ ಸಂಜೆ ನಾನು ಇರ್ತೀನಿ, ಮಧ್ಯಾಹ್ನ ಅಮ್ಮ ಇರ್ತಾರೆ. ಓಕೆ ಓಕೆ. ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ನ್ಯೂಸ್ ಪೇಪರ್? ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಸಂಜೆ 9 ಗಂಟೆಗೆ 9 ಗಂಟೆ ತನಕ ಇರುತ್ತೆ. ದಿನಕ್ಕೆ ಎಷ್ಟು ಪೇಪರ್ ಹೋಗುತ್ತೆ ಸರ್? ಇವಾಗ 150-170 ಪೇಪರ್ ಹೋಗುತ್ತೆ ಮೇಡಮ್. ಅಷ್ಟೇನಾ? ಅಷ್ಟೇ ಪೇಪರ್ ಫೀಲ್ಡ್ ಮೊದಲು ಚೆನ್ನಾಗಿತ್ತು, ಕೊರೋನಾ ಆದ್ಮೇಲೆ ಪೇಪರ್ ಸ್ವಲ್ಪ ಫುಲ್ ಡೌನ್ ಆಗ್ಬಿಟ್ಟಿದೆ. ಓಕೆ ಓಕೆ. ಯಾವ ಪೇಪರ್ ಹೆಚ್ಚು ಹೋಗುತ್ತೆ ನಿಮ್ಮಲ್ಲಿ? ಮೇಡಮ್ ಮೈಸೂರು ಮುದ್ರ ಮತ್ತು ವಿಜಯ ಕರ್ನಾಟಕ. ಓಕೆ. ಸೊ ನಾನು ಬಂದಾಗ ಯಾವಾಗಲೂ ಹಿಂದೂ, ಪ್ರಜಾವಾಣಿ ಎಲ್ಲ ಖಾಲಿ ಆಗುತ್ತೆ ಮೇಡಮ್. ಇಂಗ್ಲೀಷ್ ಎಲ್ಲ ಏನಂದ್ರೆ ನಾವು ಆರ್ಡರ್ ಕೊಟ್ಟು ಅದು ರಿಟರ್ನ್ ಜಾಸ್ತಿ ತಗೊಳ್ಳಲ್ಲ, ಅದಕ್ಕೋಸ್ಕರ ನಮ್ಗೆ ಯಾರು ಆರ್ಡರ್ ಹೇಳಿದ್ರೆ ಮಾತ್ರ ನಾವು ತರ್ಸಾಕದು ಅಷ್ಟೇ. ಅದು ಬಿಟ್ಟರೆ ನಾವು ಜಾಸ್ತಿ ತರ್ಸಲ್ಲ ಇಂಗ್ಲೀಷ್ ಎಲ್ಲ. ಕನ್ನಡ ಎಲ್ಲ ಒಂದು 10 ಇದ್ರು ರಿಟರ್ನ್ ತಗೋತಾರೆ, ಇಂಗ್ಲೀಷ್ ಅದೆಲ್ಲ ರಿಟರ್ನ್ ತಗೊಳ್ಳಲ್ಲ. ಓಕೆ, ಅದಕ್ಕೋಸ್ಕರ ಜಾಸ್ತಿ ಅದನ್ನೆಲ್ಲ ತರ್ಸಲ್ಲ. ಓಕೆ. ಒಂದು ಪೇಪರ್ ಮೇಲೆ ಎಷ್ಟು ಉಳಿಯುತ್ತೆ ಸರ್? ಮೇಡಮ್ ಒಂದು ಪೇಪರ್ ಅಂತ ಅಂದರೆ ಮಾರ್ಜಿನ್ ಮೇಡಮ್. ಒಂದೊಂದು ಪೇಪರ್ ಈಗ ಮೈಸೂರು ಮಿತ ಆದರೆ 1 ರೂಪಾಯಿ 1.5 ಉಳಿಯುತ್ತೆ ಮೇಡಮ್. ವಿಜಯ ಕರ್ನಾಟಕ ಆದರೆ 1 ರೂಪಾಯಿ 80 ಪೈಸೆ ಬರುತ್ತೆ. ಒಂದೊಂದು ಪೇಪರ್ ಮೇಲೆ ಒಂದೊಂದು ಮಾರ್ಜಿನ್ ಸಿಗುತ್ತೆ. ಓಕೆ. ಸೊ ನಿಮ್ಗೆ ಹಂಗೆ ಒಂದು ದಿನಕ್ಕೆ ಒಂದು 150-200 ರೂಪಾಯಿ ವ್ಯಾಪಾರ ಆಗುತ್ತೆ. ಅದು ಬಿಟ್ಟರೆ ಟೀ ಸ್ಟಾರ್ ಇಟ್ಕೊಂಡು. ಟೀ ಸ್ಟಾರ್ ಇದೆ. ಓಕೆ. ಟೀ ಸ್ಟಾರ್ ಸಂಜೆ ಮೇಲೆ ಫೋಟೋ ಬಜ್ಜಿ ಆಗುತ್ತೆ. ಹಾಂ. ಸೊ ಈ ಸ್ಟಾಲಿಗೆ ಏಜೆನ್ಸಿ ತಗೋಬೇಕಾ? ಇಲ್ಲ, ಏಜೆನ್ಸಿ ಏನಿಲ್ಲ ಮೇಡಮ್. ಹೋಗಿ ನಾವು ಕಾಸು ಕೊಟ್ಬಿಟ್ಟು ತಗೊಂಡ್ರೆ ಯಾರು ಬೇಕಾದ್ರೂ ಪೇಪರ್ ಮಾಡ್ಬೋದು ಮೇಡಮ್. ಏಜೆನ್ಸಿ ಅಂತ ಏನಿಲ್ಲ. KR ಸರ್ಕಲಲ್ಲಿ ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಪೇಪರು. 5 ಗಂಟೆಗೆ ಸ್ಟಾರ್ಟ್ ಆಗಿ ಒಂದು 7:30 ಗಂಟೆ ಅಲ್ಲೇ ಇರ್ತದೆ. ಓಕೆ. ಯಾರು ಬೇಕಾದ್ರೂ ಹೋಗಿ ಕಾಸು ಕೊಟ್ಬಿಟ್ಟು ತಗೊಂಡು ಮಾಡ್ಬೋದು. ಓಕೆ ಓಕೆ. ಸೊ ನಿಮ್ಮ ಪ್ರಕಾರ ನಿಮ್ಮ ತಂದೆ ಇದನ್ನು ಮುಂದುವರಿಸಿದ್ದಾರೆ ಅಂತಂದರೆ ನಿಮಗೆ ಸ್ವಲ್ಪ ಹೋಪ್ ಇತ್ತಾ ಈ ಬಿಸ್ನೆಸ್ ಮೇಲೆ? ಇಲ್ಲ ಮೇಡಮ್, ಮನೆಗೆ ಏನಾರ ಮನೇನೇ ಇದನ್ನ ನಂಬ್ಕೊಂಡಿರೋದು ಮೇಡಮ್. ಮನೇನಾ ಇದನ್ನ ನಂಬ್ಕೊಂಡಿದ್ಯಾ? ಅದು ಹೆಂಗೆ? ಇನ್ನೇನು ಮಾಡೋದು ಮೇಡಮ್, ಮನೇಲಿ ಯಾರು ಕೆಲ್ಸಕ್ಕೆ ಹೋಗಲ್ಲ. ಈಗ ನಮ್ಮ ಅಣ್ಣ ಲೆಕ್ಚರರ್ ಮಾಡ್ತಾನೆ, ಅವನ ಕಡೆ ನೋಡ್ಕೊತಾನೆ, ಅವನದು ಫ್ಯಾಮಿಲಿ ಇದೆ. ನಾವು ನೋಡ್ಕೋಬೇಕಂತಂದ್ರೆ ಈಗ ನಾವು ನಮ್ಮ ಅಮ್ಮನ ನೋಡ್ಕೋಬೇಕು, ಯಾರು ನೋಡ್ಕೋತಾರೆ? ಓಕೆ. ಈಗ ಅಪ್ಪ ಇದನ್ನ ಮಾಡ್ಕೊ ಬಂದಿದ್ದಾರೆ, ಕಂಟಿನ್ಯೂ ಮಾಡ್ಕೋಬೇಕಲ್ಲ, ಅದಕ್ಕೆ ಇದನ್ನ ಕಂಟಿನ್ಯೂ. ಓಕೆ. ಬೇರೆ ಬಿಸ್ನೆಸ್ ಏನು ನೋಡಿಲ್ಲ? ಬೇರೆ ಏನಿಲ್ಲ ಮೇಡಮ್. ಓಕೆ. ನೀವು ಮೊದಲೇ ಯಾವಾಗಾರು ಮಾಡಿದ್ರ ಚಿಕ್ಕವರಿದ್ದಾಗ? ಇಲ್ಲ ಮೇಡಮ್, ಮೊದಲು ಇಲ್ಲ, ಓದ್ತಾ ಇದ್ದೋ. ಅದಾದ್ಮೇಲೆ ಓದ್ತಾನೆ ಅಪ್ಪ ತೀರ್ಕೊಂಡಾದ್ಮೇಲೆ ನಾ ಇಲ್ಲಿಗೆ ಬಂದೆ. ಓಕೆ. ಸೊ ಈ ನ್ಯೂಸ್ ಪೇಪರ್ ಮನೆಗಳಿಗೆ ಹಾಕ್ತಾರಲ್ಲ, ಅವರು ಏಜೆನ್ಸಿ ತಗೋಬೇಕಾ? ಇಲ್ಲ ಮೇಡಮ್, ಅವರೆಲ್ಲ ಏನು ಏಜೆನ್ಸಿ ತಗೊಂಡಿಲ್ಲ. ಅವಾಗ್ಲಿಂದಾನು ಈಗ ಮೊದ್ಲಿಂದಾನು ಈಗ ನಮ್ಮ ಥರನೇ ಅವರು
ಅವರ ಅಪ್ಪ ಎಲ್ಲ ಪೇಪರ್ ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲ, ಹಂಗೇನೆ ಈಗ ಬೇರೆಯವ್ರು ಮಾಡ್ಕೊ ಹೋಗಿದ್ದಾರೆ ಅವ್ರ ಮಕ್ಕಳುಗಳು ಯಾರ್ಯಾರು ಇರ್ತಾರೆ. ಓಕೆ ಓಕೆ, ಇದೊಂಥರ ಫ್ಯಾಮಿಲಿ ಬಿಸ್ನೆಸ್. ಹಾಂ ಮೇಡಮ್. ಓಕೆ ಓಕೆ, ಸರಿ ಸರಿ, ಥ್ಯಾಂಕ್ ಯು. ಯಾರಾದರೂ ನ್ಯೂಸ್ ಪೇಪರ್ ಸ್ಟಾಲ್ ಮಾಡಿ ಮಾರೋರಿದ್ರೆ ಅವ್ರಿಗೆ ಏನು ಕಿವಿ ಮಾತು ಹೇಳ್ತೀರಾ? ಮೇಡಮ್ ಇವಾಗ ಪೇಪರ್ ಫೀಲ್ಡ್ ಎಲ್ಲ ಹೊಟ್ಟೋಗಿದೆ ಮೇಡಮ್. ಪೇಪರ್ ಫೀಲ್ಡ್ ಯಾರು ನೆಚ್ಕೋಬೇಡಿ. ಮೊದಲಾರು ಮೊದಲು ಪೇಪರ್ ಫೀಲ್ಡ್ ಚೆನ್ನಾಗಿತ್ತು, ಇವಾಗ ಪೇಪರ್ ಫೀಲ್ಡ್ ಅಷ್ಟೊಂದು ಏನಿಲ್ಲ, ಎಲ್ಲ ಬಿದೋಗಿದೆ ಮೇಡಮ್. ಎಲ್ಲ ಯೂಟ್ಯೂಬು, ನಿಮಗೆ ಗೊತ್ತು ಸೋಷಿಯಲ್ ಮೀಡಿಯಾ ಹೆಂಗಿದೆ ಅಂತ. ಇವಾಗ ಏನು ಹೇಳಂಗೆ ಇಲ್ಲ. ಓದೋರ್ ಸಂಖ್ಯೆ ಕಡಿಮೆ ಆಗಿದೆ. ಓದೋದು ತುಂಬ ಕಡಿಮೆ ಆಗಿದೆ ಮೇಡಮ್. ಎಲ್ಲ ಫೋನಲ್ಲೇ ಬರ್ತಾ ಇದೆಯಲ್ಲ ಮೇಡಮ್. ಈಗ ಒಳ್ಳೊಳ್ಳೆ ಫೋನೇ ಬರ್ತಾ ಇದೆ, ಫೋನಲ್ಲೇ ಎಲ್ಲ ನ್ಯೂಸ್ ಎಲ್ಲ ಅಪ್ಡೇಟ್ ಆಗುತ್ತೆ. ಇಲ್ಲಿ ಮೊದಲು ಒಂದು ದಿನ ಕಾಯ್ಬೇಕಾಯ್ತು, ಈಗ ಎಲ್ಲ ಸೆಕೆಂಡ್ಗೂ ಏನೇನು ನ್ಯೂಸ್ ಬರುತ್ತೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಬರ್ತಿರ್ತಾವೆ ಮೇಡಮ್. ಅದಕ್ಕೋಸ್ಕರ ಪೇಪರ್ ಫೀಲ್ಡ್ ಏನಿಲ್ಲ ಈಗ. ಈಗ ದಿನನೂ ನಿಮ್ಗೆ ಕಡಿಮೆ ಆಗ್ತಿದೆ ವ್ಯಾಪಾರ, ಇದ್ದಷ್ಟೇ ಇದೆಯಾ? ಇಲ್ಲ ಮೇಡಮ್, ದಿನ ದಿನ ಕಡಿಮೆ ಆಗಿದೆ. ಈಗ ಕೊರೋನಾ ಆದಮೇಲೆ ಹೆಚ್ಚು ಕಮ್ಮಿ ಒಂದು 100 ಪೇಪರ್ ಕಡಿಮೆ ಆಯಿತು. ಅದಾದಮೇಲೆ ಇನ್ನೊಂದು 1 ವರ್ಷ ಹೋದ್ಮೇಲೆ ಒಂದು 300 ಪೇಪರ್ ಇಳಿದೋಯ್ತು. ಕಂಟಿನ್ಯೂಸ್ ಆಗಿ 300 ಪೇಪರ್ ಡೌನ್ ಆಯಿತು ಒಟ್ಟಿಗೆ. ಸರಿ, ಅಷ್ಟು ದೂರಿಂದ ಇಲ್ಲೆಲ್ಲ ಬಂದು ತಗೊಂಡು ಹೋಗ್ತಾರಲ್ಲ? ಹಾಂ ಮೇಡಮ್, ತಗೊಂಡು ಹೋಗ್ತಾರೆ. ಏನಂದರೆ ಸ್ಟಾಲ್ ಇಲ್ಲಿ ಯಾವಾಗಲೂ ಪೇಪರ್ ಇರುತ್ತೆ ಅಂತ ಗೊತ್ತಲ್ಲ ಮೇಡಮ್. ಮತ್ತು ಹಳುಬ್ರು ನಾವು ಯಾವಾಗಲೂ ಇಲ್ಲಿ ಸಿಗುತ್ತೆ ಅಂತ ಗೊತ್ತಲ್ಲ ಮೇಡಮ್. ಅದಕ್ಕೆ ಅಲ್ಲಿಂದ ಬಂದೆ. ಓಕೆ, ಥ್ಯಾಂಕ್ ಯು. ಫೈನ್.